ಹಲೋ ನನ್ನ ಜೈ ಗಣೇಶ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾಳೆ ಬೆಳಗಿನ ತಿಂಡಿಗೆ ಇವತ್ತಿನಿಂದಲೇ ನಾವು ಪ್ರಿಪರೇಷನ್ ಮಾಡ್ಕೋಬೇಕಲ್ವಾ? ಅದಕ್ಕೋಸ್ಕರ ನಾನು ಏನು ನಾಳೆ ಮಾಡ್ತೀನಿ, ಅದಕ್ಕೆ ಇವಾಗ ಏನೇನು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ಮೊದಲಿಗೆ ನಿಮಗೆ ಶೇರ್ ಮಾಡ್ತೀನಿ. ನೀವು ನೋಡಿ ಒಮ್ಮೆ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನಮಗೆ ಸಿಗುತ್ತೆ. ಮತ್ತೆ ಯಾಕೆ ಬನ್ನಿ ಈಗ ಪದಾರ್ಥಗಳನ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಇದೇ ಗ್ಲಾಸ್ನ ಅಳತೆಯಲ್ಲಿ 1 ಗ್ಲಾಸ್ ಸಂಪೂರ್ಣ ಉದ್ದಿನ ಕಾಳು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಉದ್ದಿನ ಬೇಳೆ ಇದ್ದರೂ ನಡೆಯುತ್ತೆ. ಅರ್ಧ ಗ್ಲಾಸು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಈ ಸ್ಪೂನ್ನಲ್ಲಿ 1 ಸ್ಪೂನು ಮೆಂತ್ಯ, 2 ಸ್ಪೂನು ತೊಗರಿಬೇಳೆ, 2 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಟ್ಟಿಗೆ ಹಾಕಿ ತೊಳೆದು ನೆನೆ ಹಾಕಿಡ್ತೀನಿ. ಮತ್ತು ಸಾಯಂಕಾಲ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ನೆಂದು ಬಂದಿದೆ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಈ ಹದದಲ್ಲಿ ನಾನು ರುಬ್ಕೊಂಡ್ಬಂದಿದ್ದೀನಿ. ಈಗ ಇದಕ್ಕೇನು ಹಾಕ್ತಿದ್ದೀನಿ ಗೊತ್ತಾ? ನಾನು ಯಾವ ಗ್ಲಾಸ್ನ ಅಳತೆಯಲ್ಲಿ ಉದ್ದಿನ ಬೇಳೆಯನ್ನು ತೊಗೊಂಡಿದ್ನೋ ಅದೇ ಗ್ಲಾಸ್ನ ಅಳತೆಯಲ್ಲಿ 3 ಗ್ಲಾಸು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದು ನಮ್ಮ ಅಮ್ಮ ಮಾಡ್ತಿದ್ದಂಥ ರವೆ ದೋಸೆ. ಈ ಶೈಲಿಯಲ್ಲಿ ಒಮ್ಮೆ ನೀವು ಮಾಡಿ ನೋಡಿ. 3 ಗ್ಲಾಸು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ಗಿಂತ ಹೆಚ್ಚಿಗೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ ದೋಸೆ ಅಂತ ಅಷ್ಟೇ. ಈಗ ಇದೆರಡನ್ನು ಇದಕ್ಕೆ ಹಾಕಿ ಉಪ್ಪು ಹಾಕಿ ನನ್ನ ಅಂಗೈಯಲ್ಲಿ ಎಲ್ಲ ತಿರುವಿ ಕಲಸಿಡ್ತೀನಿ. ಸ್ವಲ್ಪ ತೆಳ್ಳಿಗೆ ಕಲಿಸ್ಕೊಳ್ಳಿ, ಯಾಕೆಂದರೆ ರವೆ ಅಲ್ವಾ, ಅದು ಹೀರ್ಕೊಂಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಉದುಗು ಬರುತ್ತೆ ಅಂತ ಅಷ್ಟೇ. ನೋಡಿ ಸ್ನೇಹಿತರೆ, ಈ ಹದದಲ್ಲಿ ನಾನು ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಿಗೆ ಕಲಸಿಟ್ಕೊಂಡಿದ್ದೀನಿ. ನನ್ನ ಅಂಗೈಯಲ್ಲಿ ಹೇಳ್ದಂಗೆ ನಾನು ಉಪ್ಪಾಕಿ ಚೆನ್ನಾಗಿ ತಿರುವಿ ಇಟ್ಟಿದ್ದೀನಿ. ಶುಭೋದಯ ಸ್ನೇಹಿತರೆ. ನಿನ್ನೆ ನಾನು ಉಪ್ಪಾಕಿ ತಿರುವಿಟ್ಟಿದ್ದಂಥ ಸಂಪಣ ಈಗ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಹೇಗೆ ಉಬ್ಬಿ ಬಂದುಬಿಟ್ಟಿದೆ. ನಾನು ತೋರಿಸ್ತಿರೋ ಅಳತೆಯಲ್ಲಿ ಹದದಲ್ಲಿ ನೀವು ಮಾಡಿಕೊಂಡ್ರೆ ನೋಡಿ ರವೆ ದೋಸೆ ಸಂಪಣ ಹೇಗೆ ಹುದುಗಿ ಬಂದಿದೆ ಅಂತ. ಈಗ ಇದನ್ನು ಹದ ಮಾಡಿಕೊಂಡು ನಾನು ಯಾವ ರೀತಿ ಬರುತ್ತೆ ದೋಸೆ ಅನ್ನೋದನ್ನು ಬಿಟ್ಟು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ದೋಸೆ ಹಂಚಿಟ್ಕೊಂಡಿದ್ದೀನಿ, ಕಾದು ಬಂದಿದೆ. ಈಗ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಅದನ್ನು ಒರೆಸ್ಕೊಂಡು ಮತ್ತೆ ಸಂಪಣವನ್ನು ತಿರುವಿ ನಾವು ಹಾಕ್ಕೋಬೇಕು. ಯಾಕೆ ಅಂದರೆ ರವೆ ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತಲ್ವ, ಆದ್ದರಿಂದ ತಿರುವಿ ನಾವು ಪ್ರತಿ ಬಾರಿನೂ ದೋಸೆಯನ್ನು ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನೀವು ತೆಳ್ಳಗೆ ಬೇಕಾದರೂ ಬಿಟ್ಕೊಳ್ಳಿ, ದಪ್ಪಗೆ ಬೇಕಾದರೂ ಬಿಟ್ಕೊಳ್ಳಿ, ಮೃದುವಾಗಿ ಬೇಕಾದರೂ ಬೇಯಿಸ್ಕೊಳ್ಳಿ, ಗರಿ ಆಗಬೇಕಾದ್ರೂ ಬೇಯಿಸ್ಕೊಳ್ಳಿ, ತುಪ್ಪದಲ್ಲಿ ಬೇಕಾದರೂ ಬೇಯಿಸ್ಕೊಳ್ಳಿ, ಬೆಣ್ಣೆ ಹಾಕಿ ಬೇಕಾದರೂ ಬೇಯಿಸ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ. ನಾನಂತೂ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲೂ ನಾನು ಬೇಯಿಸ್ಕೊತೀನಿ. ನೋಡಿ, ಈಗ ದೋಸೆಯನ್ನು ಬಿಟ್ಟಿದ್ದೀನಿ. ನಮ್ಮಮ್ಮನ ಶೈಲಿಯ ರವೆ ದೋಸೆಗೆ ನಾನು ಬಟಾಣಿ ಹಾಲು ಸಾಗು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮಸಾಲೆ ದೋಸೆ ಖಾರ ಬೇಕಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಕಡಲೆಕಾಯಿ ಎಣ್ಣೆಯನ್ನು ನಾನು ಹಾಕ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ. ಮಸಾಲೆ ದೋಸೆ ಖಾರ ಮಾಡ್ಕೊಂಡಿದ್ರೆ ಇದ್ರ ಮಧ್ಯೆ ಹಾಕ್ಕೊಂಡು ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಎಲ್ಲ ಬೆಂದು ಬಂದಿದೆ. ಈಗ ತೆಗಿತೀನಿ. ಎಲ್ಲೂ ಕಚ್ಕೊಳ್ಳೋದಿಲ್ಲ, ಆ ಭಯನೇ ಬೇಡ ನಿಮಗೆ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಯಾವ ದೋಸೆಗಿನ್ನ ಕಡಿಮೆ ಇದೆ. ಅಕ್ಕಿ ಉದ್ದಿನ ಬೇಳೆ ದೋಸೆಗಿನ್ನ ಅಚ್ಚುಕಟ್ಟಾಗಿದೆ ಅಲ್ವಾ? ಒಮ್ಮೆ ನೀವು ಇನ್ನೇನು ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಬರುತ್ತಲ್ವ, ಒಮ್ಮೆ ಈ ರೀತಿ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ. ಗರಿಗರಿಯಾಗಿ ಬೇಕಾದ್ರೂ ಬೇಯಿಸಿ, ಮೃದುವಾಗಿ ಬೇಕಾದರೂ ಬೇಯಿಸ್ಕೊಳ್ಳಿ, ಸೆಟ್ ದೋಸೆ ಥರ ಬೇಕಾದ್ರೂ ಬೇಯಿಸ್ಕೊಳ್ಳಿ. ನಾವು ಒಂದೇ ರೀತಿ ರವೆ ದೋಸೆಗಳನ್ನ ಮಾಡ್ತಿರ್ತೀವಿ. ಒಂದು ಸರಿ ಈ ಥರ ಚೇಂಜ್ ಇದ್ದರೆ ಚೆನ್ನಾಗಿರುತ್ತಲ್ವ? ಒಮ್ಮೆ ತಿಂದು ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೂ ಖುಷಿಯಾಗುತ್ತೆ. ಮರಿಬೇಡಿ. ನೋಡಿದ್ರಲ್ಲ, ಈ ರೀತಿ ಗರಿಗರಿಯಾದ ಒಳ್ಳೆ ಚಿನ್ನದ ಬಣ್ಣ ಇದೆ ನೋಡಿ, ಗೋಲ್ಡನ್ ಬಣ್ಣ ಇದೆ. ಈ ರೀತಿ ಬೇಯಿಸ್ಕೊಂಡು ನೀವು ಮಾಡ್ಕೋತೀರಲ್ವ, ಮನೆ ಮಂದಿ ಎಲ್ಲ ಸಂತೋಷ ಪಡ್ತಾರ್ರಿ. ನೋಡಿ ಸ್ನೇಹಿತರೆ, ಮೃದುವಾದ ಗರಿಗರಿಯಾದ ನಮ್ಮಮ್ಮನ ಶೈಲಿಯ
ಕೈ ರುಚಿಯ ಅಂತಲೇ ಹೇಳ್ಬೋದು. ನಮ್ಮ ಅಮ್ಮನ ಕೈ ರುಚಿಯ ರವೆ ದೋಸೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಟಾಣಿ, ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಹಾಕಿ ಸಾಗುನು ಮಾಡ್ಕೊಂಡಿದ್ದೆ. ಇದಕ್ಕೆ ಸಾಗುನೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನಗೆ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು.